ರಾಷ್ಟ್ರಾಧ್ಯಕ್ಷರ ಆಗಮನದ ಹೊತ್ತಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಬಳ್ಳಾರಿಯಿಂದಲೇ ಅಲ್ಲಿಗೆ ಶ್ರೀರಾಮುಲು ಅವರು ಎಂಟ್ರಿ ಕೊಟ್ಟಿರುವಂತದ್ದು, ಜೊತೆಗೆ ಆರ್ ಅಶೋಕ್ ಅವರಲ್ಲಿದ್ದಾರೆ. ಅಧ್ಯಕ್ಷರ ಆಗಮನದ ಹೊತ್ತಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಬಳ್ಳಾರಿಯಿಂದಲೇ ಶುರುವಾಯ್ತಾ ಹಾಗಿದ್ರೆ ರಾಜ್ಯಾಧ್ಯಕ್ಷರ ಕೇಸ್? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಲಾಬಿ ಶುರುವಾಯ್ತಾ ಹಾಗಿದ್ರೆ? ಶ್ರೀರಾಮುಲು ಬೆಂಬಲಿಗರಿಂದ ಪೋಸ್ಟರ್ಗಳ ವಾರ್ ಆರಂಭ ಆಗಿದೆ. ಈಗ ಮುಂದಿನ ರಾಜ್ಯಾಧ್ಯಕ್ಷ ಶ್ರೀರಾಮುಲು ಅಭಿಯಾನ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಪೋಸ್ಟ್ಗಳನ್ನ ಹಾಕೊಂಡು ಹೊಸ ಚರ್ಚೆಗೆ ಕಾರಣ ಆಗಿದೆ ಈ ಪೋಸ್ಟರ್ ರಾಜಕೀಯ. ಇನ್ನು ಗಡಿನಾಡಿನಲ್ಲಿ ಶ್ರೀರಾಮುಲು ಪರ ಮತ್ತೆ ಘೋಷಣೆಗಳು ಕೇಳಿ ಬರ್ತಾ ಇದೆ. ಮುಂದಿನ ರಾಜ್ಯಾಧ್ಯಕ್ಷರು ಶ್ರೀರಾಮುಲು ಅಂತ, ಮಾಸ್ ಲೀಡರ್, ಧೈರ್ಯ ಇರುವಂತಹ ರಾಜ್ಯಾಧ್ಯಕ್ಷರ ಆಗೋದಕ್ಕೆ ಅರ್ಹರಾಗಿರುವಂಥದ್ದು ಶ್ರೀರಾಮುಲು ಅವರು ಅಂತ ಪೋಸ್ಟ್ಗಳು ಈಗ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ತಾನೇ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಇವಾಗ ನಿತಿನ್ ಅಭಿ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಪೋಸ್ಟ್ಗಳು ಹರಿದಾಡ್ತಾ ಇದೆ. ಶ್ರೀರಾಮುಲು ಪರವಾಗಿ ಏನಾಗಬಹುದು, ಏನ್ ನಡೀತಾ ಇದೆ ಆ ಭಾಗದಲ್ಲಿ ಅಂತ? ಗಾಯತ್ರಿ, ಏನಂತಂದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಇದೀಗ ಒಂದು ಬಿಜೆಪಿ ಪಕ್ಷದಲ್ಲಿ ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಏನಂದ್ರೆ ಬಳ್ಳಾರಿಯ ಮತ್ತೆ ಏನು ರಾಜ್ಯದ ಒಂದು ವಾಲ್ಮೀಕಿ ಜನಾಂಗದ ಮಾಸ್ ಲೀಡರ್ ಅಂತಾನೆ ಪರಿಗಣಿಸಲ್ಪಡ್ತಕ್ಕಂಥ ಶ್ರೀರಾಮುಲು ಅವರು ಏನೊಂದು ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗ್ಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಅವರ ಅಭಿಮಾನಿಗಳು ಒಂದು ಪೋಸ್ಟರ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಹರಿಬಿಟ್ಟಿರತಕ್ಕಂಥದ್ದು. ಏನು ಯತ್ನ ಬಿಜೆಪಿ ನಾಯಕರಾದಂತ ಯತ್ನ, ಪ್ರತಾಪ್ ಸಿಂಹ, ವಿಜಯೇಂದ್ರ ಇದರನ್ನು ಒಳಗೊಂಡ ಪೋಸ್ಟ್ ಅನ್ನ ಈ ಒಂದು ಅವರ ಫೋಟೋಗಳನ್ನ ಇದರಲ್ಲಿ ಹಾಕೋದ್ರ ಮೂಲಕ ಏನು ವಾಲ್ಮೀಕಿ ಜನಾಂಗದ ಪ್ರಬಲ ನಾಯಕ, ಹಾಗೇನೆ ಮಾಸ್ ಲೀಡರ್ ಮತ್ತು ಸಂಘಟನೆಗಾರ ಶ್ರೀರಾಮುಲು ಅವರನ್ನ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ಬಿಟ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್. ಈಗ ಶ್ರೀರಾಮುಲು ಅವರ ಅಭಿಮಾನಿಗಳು ಅವರನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ರೇಸ್ ನಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈಗ ಒಂದು ಹೊಸ ಚರ್ಚೆಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಅವಧಿ ಈಗ ಮುಗಿತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಇವರ ಶ್ರೀರಾಮುಲು ಅವರ ರಾಜ್ಯಾಧ್ಯಕ್ಷರ ಪ್ರಚಾರ ಮುನ್ನೆಲೆಗೆ ಬಂದಿದೆ. ಅದಲ್ಲದೆ ಏನು ಮೊನ್ನೆ ನಡೆದಂತ ಒಂದು ಯಡಿಯೂರಪ್ಪ ಜನ್ಮದಿನೋತ್ಸವ ಚಿತ್ರದುರ್ಗದಲ್ಲಿ ಏನ್ ನಡೀತು, ಮಧ್ಯ ಕರ್ನಾಟಕದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸುವಲ್ಲಿ ಕೂಡ ಶ್ರೀರಾಮುಲು ಅವರ ಪಾತ್ರ ಬಹಳ ದೊಡ್ಡದಿದೆ. ಆ ಹಿನ್ನೆಲೆಯಲ್ಲೂ ಕೂಡ ಸಂಘಟನೆಯ ದೃಷ್ಟಿಯಿಂದ ಶ್ರೀರಾಮುಲು ಅವರಿಗೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಬಳ್ಳಾರಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಗಳನ್ನ ವೈರಲ್ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಶ್ರೀರಾಮುಲು ಅವರು ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಹಿರಿಯರು ಒಪ್ಪಿ ಕೊಡೋದಾದ್ರೆ ನನ್ನದೇನು ಅಭ್ಯಂತರವಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಆ ಮಾತನ್ನ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಶ್ರೀರಾಮುಲು ಅವ್ರದ್ದು ಕೂಡ ಇದಕ್ಕೆ ಪರೋಕ್ಷವಾದ ಬೆಂಬಲ ಇದೆ ಅಂತ ಕಾಣುತ್ತೆ ಗಾಯತ್ರಿ. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.